ಚೆನ್ನಾಗಿದೆ. ನೀವು ಬ್ಯಾಗ್ಗಳನ್ನ ಒಬ್ಬರ ಮೇಲೆ ಇಟ್ಕೊಳ್ಳಿ, ಬೇರೆಯವರು ಬಂದವರಿಗೆ ಸ್ವಲ್ಪ ಜಾಗ ಮಾಡಿ. ಮಲಗಿರೋರು ಕಾರ್ಯಕರ್ತೆಯರ ಬೇಡಿಕೆಗಳು ಸುಪ್ರೀಂ ಕೋರ್ಟ್ ತೀರ್ಪು, ಗುಜರಾತ್ ಹೈಕೋರ್ಟ್ ತೀರ್ಪು, ನಾವು ಸರ್ಕಾರ ರಚನೆಯಾಗಿ 2 ವರ್ಷಗಳಾಗ್ತಾ ಇದೆ. ಚುನಾವಣಾ ಪೂರ್ವದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಖಾನಾಪುರದಲ್ಲಿ ನಮ್ಮನ್ನ ಕರೆದು ಮಹಿಳೆಯರಿಗಾಗಿ ನಾನು ಏನಾದ್ರೂ ಒಂದು ಗ್ಯಾರಂಟಿಯನ್ನ ಕೊಡ್ತೇನೆ ಮತ್ತು ಅವರ ಜೀವನ ಮಟ್ಟವನ್ನ ಹೆಚ್ಚಲಿಕ್ಕೆ ಅಂತ ಹೇಳಿ ಕರೆದು ಕೊಟ್ಟಿದ್ರು. ಅದನ್ನ 2 ವರ್ಷ ಆದ್ರೂ ಕೂಡ ಜಾರಿ ಮಾಡ್ತಾ ಇಲ್ಲ. ಜೊತೆಗೆ ಬೊಮ್ಮಾಯಿ ಸರ್ಕಾರ 1,000 ಕೊಟ್ಟದ್ದನ್ನು ಕೊಡದೆ ಗೌರವಧನನೇ ಹೆಚ್ಚಳ ಮಾಡದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಹಿಳೆಯರನ್ನ ಜೀವನ ಮಾಡೋದು ಹೇಗೆ? ಕೇಂದ್ರ ಸರ್ಕಾರ ಕೂಡ ಬಿಡಿಗಾಸು ಕೊಟ್ಟಿಲ್ಲ. 8 ವರ್ಷದಿಂದ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ರಾಜ್ಯ ಸರ್ಕಾರನ ಬೊಮ್ಮಾಯಿ ಸರ್ಕಾರ ಕೊಟ್ಟಿದ್ದು ಕೊಡ್ಲಿಲ್ಲ. 1 ವರ್ಷ ಆಯ್ತಾಗ್ಲೇ ಅವಾಗ್ಲೂ 1 ರೂಪಾಯಿ ಕೊಡ್ಲಿಲ್ಲ. 1 ವರ್ಷದಿಂದಾನು ನಿಮ್ಮ ಅಧಿನಾಯಕಿ ಕೊಟ್ಟಂತ 6ನೇ ಗ್ಯಾರಂಟಿಯನ್ನ ಜಾರಿ ಮಾಡಿ ನಮಗೆ ಕೆಲಸದ ಇದನ್ನ ಭದ್ರತೆ ಕೊಡಿ. 50 ವರ್ಷ ಆಗಿದೆ ICDS ಆರಂಭ ಆಗಿ. ಎಷ್ಟು ದಿನ ಗೌರವದಿಂದಲೇ ನಮ್ಮನ್ನ ದುಡಿಸ್ಕೊಳ್ತಾ ಇದ್ದೀರಿ. ಗುಜರಾತ್ ಹೈಕೋರ್ಟ್ ಅಲ್ಲಿ ಏನ್ ತೀರ್ಪು ಕೊಟ್ಟಿದೆ ನಮ್ಮನ್ನ ನಾಗರಿಕ ಸೇವೆ ಅಂತ ಹೇಳಿ ಇವರನ್ನ ನಾಗರಿಕ ಸೇವಕರು, ಇವರನ್ನ ಸಿ ಮತ್ತು ಡಿ ಜೊತೆ ನೌಕರರು ಮಾಡ್ಬೇಕು ಅಂತ ಒಂದು ತೀರ್ಮಾನವನ್ನು ಕೊಟ್ಟಿದೆ. ಅದನ್ನು ಎತ್ತಿಡಿದೆ. ಬದುಕಲಿಕ್ಕೆ ಒಂದು ಸಂಬಳವನ್ನು ಜಾಸ್ತಿ ಮಾಡದೇ ಇದ್ರೆ ಹೇಗ್ ಕೆಲಸ ಮಾಡಕ್ ಸಾಧ್ಯ? ನೀವು ತಂದ್ಕೊಂಡ ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತೆ ಮಕ್ಕಳಿಗೆ ಗರ್ಭಿಣಿ ಬಾಣಂತಿಯರ ಪೋಷಣೆ ಆಗಿರ್ಬೋದು, ಮಾತೃವಂದನೆ ಹಣ ಆಗಿರ್ಬೋದು, ನೀವೇನು ಜನಸಾಮಾನ್ಯರಿಗೆ ತರ್ತಿರೋ ಅದನ್ನೆಲ್ಲವನ್ನು ಕೂಡ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂತ ಅಂಗನವಾಡಿ ಕಾರ್ಯಕರ್ತೆಯರು 120 ರೂಪಾಯಿಂದ ಇವತ್ತು ಬರೀ 11,000 ರೂಪಾಯಿಗೆ ತಲುಪಿದ್ದಾರೆ. ಅದ್ರ ಜೀವನ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. 6ನೇ ಗ್ಯಾರಂಟಿಯನ್ನ ಜಾರಿ ಮಾಡ್ಲೇಬೇಕಂತ ಹೇಳಿ ಹಲವಾರು ಬಾರಿ ನಾವು ಹೋರಾಟವನ್ನ ಮಾಡಿ ಹೋದ ಬಜೆಟ್ ಎಲ್ಲ ಮಾಡಿದ್ವಿ, ಮಾಡ್ಲಿಲ್ಲ. ಈ ಬಾರಿ ಮಾಡೋವರೆಗೂ ನಾವು ಬಿಡೋದಿಲ್ಲ. ಒಬ್ಬ ಮಹಿಳೆ ಕೊಟ್ಟಂತ ಗ್ಯಾರಂಟಿಯನ್ನ ನೀವು ಇಷ್ಟು ಏನು ಅದನ್ನ ನಿರಾಕರಿಸ್ತೀರಿ ಅಂದ್ರೆ ಮಹಿಳೆಯ ಅಧಿನಾಯಕಿಗೆ ಏನ್ ಬೆಲೆ ಕೊಡ್ತೀರಿ ಅಂತ ಅರ್ಥ ಆಗುತ್ತೆ. ನೀವು ಕೊಟ್ಟಂತ ಗ್ಯಾರಂಟಿಗಳನ್ನೆಲ್ಲ ಬೇಗ ಮಾಡ್ಬಿಟ್ರಿ. ಒಬ್ಬ ಮಹಿಳೆ ಕೊಟ್ಟಂತ ಗ್ಯಾರಂಟಿಯನ್ನ ಮಾಡೋದಿಕ್ಕೆ ಮೀನಾಮೇಷ ಎಣಿಸಬಾರ್ದು ಈ ರಾಜ್ಯ ಸರ್ಕಾರ ಅಂತ ಹೇಳ್ತೇವೆ. ಆ ಮಹಿಳೆ ಕೊಟ್ಟಂತ ಘೋಷಣೆಯನ್ನ ನೀವು ಮಾಡಿದ್ದೇ ಆದ್ರೆ ಮಹಿಳೆಯರಿಗೆ, ಒಂದು ಮಹಿಳಾ ನಾಯಕಿಗೆ ಕೊಟ್ಟಂತ ಗೌರವ, ಈ ಗೌರವವನ್ನ ಉಳಿಸ್ಕೋಬೇಕು ಈ ಸರ್ಕಾರ. ನಮಗೆ 6ನೇ ಗ್ಯಾರಂಟಿ ಜಾರಿ ಮಾಡ್ಬೇಕು. 15,000 ಕಾರ್ಯಕರ್ತೆಯರಿಗೆ, ಸಹಾಯಕಿಯರಿಗೆ 10,000. ಹಾಗೆ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. ನಿವೃತ್ತ ಕಾರ್ಯಕರ್ತೆಯರು ಅವರಿಗೆ ಬೊಮ್ಮಾಯಿ ಸರ್ಕಾರ 1/4/2023 ಕೊಡ್ತೀವಿ ಅಂತ ಹೇಳಿ ಆದೇಶವನ್ನೇ ಹೊರಡಿಸ್ಬಿಟ್ಟಿತ್ತು. ನಮಗೆ ನಿವೃತ್ತಿ ಏಜ್ ಅನ್ನ ತಗೊಂಡ್ ಬಂದಿದ್ದು 2010-11ರಲ್ಲಿ ಇದೇ ಯಡಿಯೂರಪ್ಪ ಅವರಿದ್ರು, NPS ತಗೊಂಡ್ ಬಂದ್ರು. ಆಗ ನೀವು ಇಲ್ಲ 60 ವರ್ಷದಿಂದ ನಿಮ್ ಕೈಲಿ ಕೆಲಸ ಮಾಡಕ್ಕಾಗಲ್ಲ, ನಿಮ್ನ ನಿವೃತ್ತಿ ಮಾಡ್ತೀವಿ ಅಂತ ಒಂದು ಕಾನೂನು ತಗೊಂಡ್ ಬಂದ್ರಿ. ಅಂದು ನಾವ್ ಹೇಳಿದ್ವಿ ನಮ್ಗೆ ನಿವೃತ್ತಿ ವೇತನ ಕೊಡಿ, ಮನೆಗೆ ಬರಿಗೈಯಲ್ಲಿ ಕಳಿಸ್ತಾ ಇದ್ದೀರಿ, ನಮ್ಮ ಹೆಣ್ಮಕ್ಳಿಗೆ ಪೆನ್ಷನ್ ಕೊಡಿ ಅಂತ ಅಂದಿನಿಂದ ಎಲ್ಲಿವರೆಗೂ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಪೆನ್ಷನ್ ಅನ್ನು ಕೊಡ್ಲಿಲ್ಲ. ಆ ಗುಜರಾತ್ ಹೈಕೋರ್ಟ್ ಕೊಟ್ಟಂತ ಗ್ರಾಚ್ಯುಟಿ ತೀರ್ಪನ್ನ ಏನು 23ರಲ್ಲಿ ಕೊಟ್ಟಿದ್ರು ಕೆಜೆಪಿ ಸರ್ಕಾರ, ನೀವು ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ 2011ರಿಂದ ನಿವೃತ್ತಿ ಆದವ್ರನ್ನ ಸೇರಿಸಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಸೇರಿಸಿ ಆದೇಶವನ್ನ ಕೊಡಿ, ಅವ್ರಿಗೂ ಗ್ರಾಚ್ಯುಟಿ ಕೊಡಿ ಅಂತ ಈ 2 ಬಹುಮುಖ್ಯ ಬೇಡಿಕೆಗಳು ನಮ್ಗೆ. ಮತ್ತೆ ಏನು ಗುಜರಾತ್ ಸರ್ಕಾರ ಇವತ್ತು ಹೈಕೋರ್ಟ್ ನಮಗೆ ತೀರ್ಪು ಕೊಟ್ಟಿದೆ, ಇಡೀ ದೇಶದಲ್ಲಿ ಇದನ್ನ ಎತ್ತಿಡಿಬೇಕು. 50 ವರ್ಷ ಆಗಿದೆ ICDS ಬಂದು, ಇನ್ನು ಗೌರವಧನದಲ್ಲಿ ದುಡಿಸ್ಕೊಳ್ತಾ ಇರೋದು ಎಷ್ಟು ಸರಿ? ಇದು ಕಾರ್ಮಿಕ ಒಂದು ನೀತಿಗೆ ನಿಜವಾಗ್ಲೂ ಸರಿ ಇದೆಯಾ ಈ ಸರ್ಕಾರಗಳಿಗೆ? ಇವ್ರಿಗೆ ಯಾರಿಗೂ ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ವಾ? ಮಹಿಳೆಯರನ್ನ ಕೇಂದ್ರ ಸರ್ಕಾರ, ಆಶಾನು ಕೇಂದ್ರ ಸರ್ಕಾರದ ಯೋಜನೆ, ಅಂಗನವಾಡಿ ಕೇಂದ್ರ ಸರ್ಕಾರದ ಯೋಜನೆ, ಬಿಸಿ ಊಟ ಕೇಂದ್ರ ಸರ್ಕಾರದ ಯೋಜನೆ, ಇಡೀ ದೇಶದಲ್ಲಿ ಕೋಟಿ ದಾಟಿರ್ತಕ್ಕಂಥ ಮಹಿಳಾ ಉದ್ಯೋಗಿಗಳಿಗೆ 1 ರೂಪಾಯಿನ ಕೊಡದೆ ಶೋಷಣೆ ಮಾಡ್ತಾ ಇದ್ದೀರಿ ಮೋದಿಯವರೇ. ಮುಂದಿನ ದಿನಗಳಲ್ಲಿ ಈ ಮಹಿಳೆಯರು ನಿಮಗೆ ಬುದ್ಧಿ ಕಲಿಸ್ಬೇಕಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ.
ಇವತ್ತು ಈ ರಾಜ್ಯ ಸರ್ಕಾರನೂ ಅಷ್ಟೇ ಈ ಗ್ಯಾರಂಟಿಯನ್ನ ಜಾರಿ ಮಾಡ್ಲೇಬೇಕು. ಇವತ್ತು ಹೋರಾಟ ಶುರು ಮಾಡಿದ್ದೀರಾ, ಸರ್ಕಾರದಿಂದ ಸಕಾರಾತ್ಮಕ ನಿಲುವು ಬರಲಿಲ್ಲ ಅಂದ್ರೆ ಹೋರಾಟ ಯಾವ ರೀತಿ ನಡೆಯುತ್ತೆ? ಬರ್ಲಿಲ್ಲ ಅಂದ್ರೆ ಬರೋವರೆಗೂ ನಾವು ಕೂರ್ತೀವಿ. ಅಂದ್ರೆ ಸರ್ಕಾರದಿಂದ ಹೌದು, ಸರ್ಕಾರದಿಂದ ನಮಗೆ ಯಾವುದೇ ಈ ರೀತಿ ನಾವು ಮಾಡ್ತೇವೆ, ನೀವು ಘೋಷಣೆ ಕೊಟ್ಟಿರ್ತಕ್ಕಂಥ ನಾವು ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳೋವರೆಗೂ ನಾವು ಕೂರ್ತೀವಿ. ಅವ್ರು ಹೇಳ್ಬೇಕು, ಮಾಡ್ಲೇಬೇಕು. ಅವ್ರು ಹೇಳ್ತಾರೆ ನಾವು ಆ ಯೋಜನೆ ಮತ್ತೆ ಏನು ಗೃಹಲಕ್ಷ್ಮಿ ಇದು ಏನು ಶಕ್ತಿ ಯೋಜನೆ ಇವೆಲ್ಲ ಕೊಟ್ಟಿದೀವಿ ಅಂತ. ನೀವೆಲ್ಲ ಆಳ್ತಕ್ಕಂಥ ಜನರು ಕೊಟ್ಟಿದ್ದೀರಿ ಸ್ವಾಮಿ. ಬೆಳಿಗ್ಗೆ ಎದ್ರೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಏನ್ ಕೊಟ್ಟಿದ್ದೀರಿ? ಯಾರಿಗ್ ಸಿಗ್ತಾ ಇದೆಯೋ ಒಳ್ಳೆಯವರಿಗೆಲ್ಲ ಸಿಗ್ತಾ ಇದೆ, ಸಿಗದೆ ಇರೋರ್ಗೆ ಯಾವ್ದು ಸಿಗ್ತಾ ಇಲ್ಲ. ಸಿಗದೆ ಇರೋ ಕಾರ್ಯಕರ್ತೆ ಇಡೀ ದಿನ ದುಡಿತಾ ಇದ್ದಾಳೆ ಇಲಾಖೆಗೆ, ಅವಳ ಪರಿಸ್ಥಿತಿ ಏನು? ನಮಗೆ ಈ ಗ್ಯಾರಂಟಿಗಳ ಬಗ್ಗೆ ನಮ್ಗೆ ಯೋಚನೆ ಮಾಡಲ್ಲ. ನೀವು ಜನರಿಗೆ ಕೊಡ್ತಾ ಇದ್ದೀರಿ, ಕೊಡಬಹುದು, ತೆಗಿಬಹುದು, ಅದ್ ನಿಮ್ ಇಷ್ಟ. ಆದ್ರೆ ನಮಗ್ ಮಾತ್ರ 6ನೇ ಗ್ಯಾರಂಟಿನ ಜಾರಿ ಮಾಡ್ಲೇಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ. ಇದು ಯಾಕೆ ಬಹುಮುಖ್ಯವಾಗಿ ಅಂದ್ರೆ, ಹಿಂದೆ ಮೊಬೈಲ್ ಕೊಟ್ಟು ಇವತ್ತು GPS ಅಲ್ಲಿ 9:30 4 ಗಂಟೆವರೆಗೂ ಅಂಗನವಾಡಿ ಒಳಗಡೆ ಕೆಲಸ ಕೇಳ್ತಾ ಇದ್ದೀರಿ. ಎಲ್ಲೇ ಹೋಗಿ ಒಂದ್ ಅಡಿಗೆ ಮಾಡಿ ಓಡ್ ಬರ್ತಾ ಇದ್ನು ಸಹಾಯಕಿ, ಒಬ್ಬ ಕಾರ್ಯಕರ್ತೆ ಓಡೋಗಿ ಏನೋ ಒಂದ್ ಬೇರೆ 2 ಗಂಟೆ ಕೆಲಸ ಮಾಡ್ಕೊಂಡು ಓಡ್ ಬಂದ್ ಭಾಗ ತೆಗಿತಾ ಇದ್ಲು. ಅಲ್ಲಿ ಜೀವನ ಮಾಡಕ್ಕೆ ಇನ್ನೊಂದ್ ಸಬ್ ಹಂಚ್ಕೋತಾ ಇದ್ಲು. ಅದನ್ನು ಕೂಡ ಇವತ್ತು ಕತ್ರಿ ಮಾಡಿದಿರಿ. ಇನ್ ಹೆಂಗೆ ಜೀವನ ಮಾಡ್ಬೇಕು ಅವರು? 6,000ದಲ್ಲಿ ಜೀವನ ಮಾಡಿ ತೋರಿಸಿ. ನೀವು ಮನುಷ್ಯರಾಗಿ ಯೋಚನೆ ಮಾಡಿ. ನಿಮಗ್ ಗೊತ್ತಿದೆ ನಮ್ಗೆ ತುಂಬಾ ಕೊಡಕ್ ಆಗದೆ ಇದ್ರು ಈ 6ನೇ ಗ್ಯಾರಂಟಿಯನ್ನ ನೀವು ಕೊಡ್ಲೇಬೇಕು. ನಮ್ಗೆ ಯಾವ ಯೋಜನೆಗಳನ್ನ ತೆಗಿತೀರೋ ನಿಮ್ ಗ್ಯಾರಂಟಿ ಯೋಜನೆಗಳು ನಮಗ್ ಬೇಡ, ನಮ್ ಇಷ್ಟ ಇಲ್ಲ. ನಮ್ ಕಾರ್ಮಿಕರಿಗೆ ಸಂಬಳ ಕೊಡಿ ಅಷ್ಟೇ.